ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಬ್ಲೂ ಫಿಲ್ಮ್ ಮಾಡೋರ ಬಳಿಯೂ ಇಷ್ಟು ವಿಡಿಯೋ ಇರಲ್ಲ. ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯು ನಿಲ್. ಎಂಪಿ ಆಗಿ 5 ವರ್ಷ ಏನೂ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎಲ್ಆರ್ ಶಿವರಾಮೇಗೌಡ ವಾಗ್ದಾಳಿ. ಹಾಸನದಲ್ಲಿ ನಡೆದ ಘಟನೆಯೇ ಇಂಗ್ಲೆಂಡ್ನಲ್ಲೂ ನಡೆದಿತ್ತು. ಅಲ್ಲಿ ರೇವಣ್ಣ ತಗಲಾಕೊಂಡಿದ್ರು. 30 ವರ್ಷದ ಹಳೆ ಘಟನೆ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಬಿಜೆಪಿ ನಾಯಕ ಎಲ್ಆರ್ ಶಿವರಾಮೇಗೌಡ. ಲುಕ್ಔಟ್ ನೋಟಿಸ್ ಇದ್ರೂ ಪ್ರಜ್ವಲ್ ದೇಶಕ್ಕೆ ಮರಳೋದು ಅನುಮಾನ. ರಾಜತಾಂತ್ರಿಕ ಪಾಸ್ಪೋರ್ಟ್ನ ಬಳಸಿಕೊಂಡು ವಿದೇಶಗಳಲ್ಲಿ ಓಡಾಡೋಕೆ ಅವಕಾಶ. ಸಂಸದನ ವಿರುದ್ಧ ಜಾರಿಯಾಗುತ್ತಾ ರೆಡ್ ಕಾರ್ನರ್ ನೋಟಿಸ್. ಕೆಆರ್ ನಗರದಲ್ಲಿ ದಾಖಲಾಗಿರುವ ಕಿಡ್ನಾಪ್ ಕೇಸ್. ಇವತ್ತು ಎಚ್ಡಿ ರೇವಣ್ಣ ಮಧ್ಯಂತರ ಜಾಮೀನು ಭವಿಷ್ಯ ನಿರ್ಧಾರ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಸಾಧ್ಯತೆ. ಕೆಆರ್ ನಗರ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಂದು ನೋಟಿಸ್. ಭವಾನಿ ರೇವಣ್ಣಗೂ ನೋಟಿಸ್ ನೀಡಿರುವ ಎಸ್ಐಟಿ. ಇವತ್ತು ವಿಚಾರಣೆಗೆ ಹಾಜರಾಗಲು ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.